ಇಷ್ಟ ಗೀತ ಫೋನ್ ಮಾಡಿರೋ ಪಿಂಕಿ ಫೋನ್ ಎತ್ತಲ್ಲ. ಫೋನ್ ಸ್ವಿಚ್ ಆಫ್ ಅಂತ ಬತ್ತೈತೆ, ನೆಟ್ವರ್ಕ್ ನಾಶ ಅಂತ ಬತ್ತೈತೆ. ಇದ್ರ ಮನ್ ಕಾಯುವಾಗ ಹೋಗ ಈ ನನ್ ಮಗನ್ ಕೇಳೋಣ ಅಂದ್ರೆ ಇವನ್ ಬೇರೆ ಮಲಿಕೊಂಡವ್. ಇವ್ಮೇನ್ ಕೇಳಿರ ಅತ್ತೆ ನಂಗೇನ್ ಗೊತ್ತತ್ತೆ, ಅವ್ರ ಮದ್ವೆ ಬೇಡ ಅಂದ್ರು ಅದಕ್ಕೆ ಮನೆ ಕರ್ಕೊಂಬಂದೆ ಅಂತಾಳೆ. ಓ ಏನಾಗೈತೆ, ಯಾರ್ ತಾವ್ ಕೇಳೋಣ ಈಗ. ಲಂಗ ನೈಟಿ ಚೂಡಿದಾರ್ ಚೂಡಿದಾರ್, ಒಂದು ಲಂಗ ಒಂದು ಪೆಟಿಕೋಟ್ 500 ರೂಪಾಯಿಗಳು ಮಾತ್ರ. 500 ರೂಪಾಯಿಗೆ ಪೆಟಿಕೋಟು ಲಂಗ ಎರಡೂನುವ? ಅಲೋ ಅಣ್ಣ, ಅಣ್ಣ ಇಲ್ಲಿ ಪೆಟಿಕೋಟು ನೈಟಿ ಅಣ್ಣ. ಲಂಗ ನೈಟಿ ಚೂಡಿದಾರ್ ಚೂಡಿದಾರ್. ಏನಣ್ಣ 500 ರೂಪಾಯಿಗೆ ನೈಟಿ ಪೆಟಿಕೋಟ್ ಎರಡು ಕೊಡ್ತೀಯಾ? ಹೌದಕ್ಕ. ಯಾವ ಕಂಪ್ನಿದು? ನಮ್ಮ ಹತ್ರ ಲೋಕಲ್ ಕಂಪ್ನಿನೆಲ್ಲ ಎಲ್ಲ ಬೆಂಗಳೂರು ಮಲ್ಲು. ಪ್ರಶಾಂತ್ ಪೆಟಿಕೋಟು, ಸ್ಕಂದ ಸ್ಯಾರೀಸ್, ಚೇತನ್ ಚೂಡಿದಾರು, ಲಿಖಿತ್ ಲೆಹಂಗಾ, ನಿಶ್ಚಿತ ನೈಟೀಸು, ರಕ್ಷಾ ರೈನ್ ಕೋಟು, ಸ್ಯಾರಿಗಳು, ಬಣ್ಣ ಬಣ್ಣದ ಸೀರೆಗಳು ಎಲ್ಲ ಇದೆ. ಇದೇ ನೋಳೆ ರಾಜಧಾನಿ ಎಕ್ಸ್ಪ್ರೆಸ್ ಹೋದಾಗ ಹೋಯ್ತಾ ಇದ್ಯಾ? ಅದು ಅಭ್ಯಾಸ ಕಣಕ, ಒಂದ್ಸಲಿ ಶುರುವಾದ್ರೆ ಮುಗಿಯೋ ಗಂಟ ನಿಲ್ಲಕ್ಕಿಲ್ಲ. ಸರಿ ನೈಟಿಗಳು ತೋರ್ಸ್ ಬೇಗ. ಅಲ್ಲಕ್ಕ, ನೀವ್ ಯಾವತ್ತು ನೈಟಿ ಹಾಕೊಂಡಿದ್ ನೋಡೇ ಇಲ್ಲ. ಏ ತೆಗಿ ತೆಗಿ, ಹಿಂಗೆ ಇರಕಾಯ್ತದ? ಕಾಲ ಬದ್ಲಾದಂಗೆ ನಾವು ಬದ್ಲಾಗ್ಬೇಕಪ್ಪ. ನಮ್ಮನೆಗೂ ಯಾರ ತೆಳ್ಗೆ ಬೆಳ್ಗೆ ಇರೋರು ಬಂದ್ರೆ ನೈಟಿ ಹಾಕೊಂಡ್ ನಿಂತಿದ್ರೆ ಆಗ ಬೆಲೆನೇ ಬೇರೆ. ತೋರ್ಸ್ ಹೇಳ್ತೀನಿ. ನೈಟಿನಾಗೆ USB ಟೈಪ್ ಸಿ ಕೇಬಲ್ ಇರ್ತದೆ, ಮೊಬೈಲ್ ಚಾರ್ಜಿಂಗು ಹಾಕೋಬಹುದು. ಅದೇ ಮತ್ತೀಗ ಯಾವರ ಹಾಕೊಳ್ಳಂತ ತೋರ್ಸು ಅಂದ್ರೆ ಕೇಬಲ್ ಚಾರ್ಜು USB ಅನ್ಕೊಂಡ್ ಕೂತವನೆ. ಯಾವ್ದಾರ ನಾರ್ಮಲ್ ಆಗಿರೋದ್ ಕೊಡೋಣ. ಸರಿ ಕಣಕ. ಇದ್ಯಾಕೋ ಫಿನಿಶಿಂಗ್ ಎಲ್ಲ ಬೇರೆ ಪೀಸ್ ಕೊಡು ನೋಡಕ್ಕ, ಯಾವ್ದು ಬೇಕಾ? ನೀನಿನ್ನು ಆ ಪಿಂಕಿ ಆಸೆ ಬಿಟ್ಟಿಲ್ಲ ಅಲ್ವಾ? ಏನಮ್ಮ ರಮ್ಯಾ, ಚೆನ್ನಾಗಿದೀಯಾ? ಚೆನ್ನಾಗಿ ಓದ್ತಿದೀಯಾ? ಹ್ಞೂ ಮಾವ, ಸ್ಕೂಲಿಗೆ ನಾನೇ ಫಸ್ಟು. ಹಾ ಹಿಂಗೆ ಫಸ್ಟ್ ಬಂದು ನಿಮ್ಮ ಅತ್ತಿಗೆ ಥರ ಡಾಕ್ಟರ್ ಆಗ್ಬಿಡು. ಆಗ ನಿಮ್ಮ ಅಣ್ಣ ನಿನಗೋಸ್ಕರ ಧರ್ಮಾಸ್ಪತ್ರೆನೇ ಕಟ್ಸ್ಕೊಟ್ಬಿಡ್ತಾನೆ. ಅಯ್ಯೋ ಮಾವ, ನಿಮ್ಮ ಬಾಯರಿಕೆಯಿಂದ ಹಂಗೆ ಆಗ್ಬಿಟ್ರೆ ನಿಮ್ಮ ಹೆಸರಿನಾಗೆ ಆಸ್ಪತ್ರೆ ಕಟ್ಸ್ಬಿಡ್ತೀನಿ ನಾನು. ಆದಿ ಬೀದಿ ಪಾಲಾಗಬೇಕಾಗಿದ್ದ ಮಕ್ಕಳೆಲ್ಲ ಈ ಶಿವು ದೆಸೆಯಿಂದ ಮಾವ ಮಾವ ಅಂತವೆ. ಛೇ ಅಣ್ಣ, ಆರೋಗ್ಯ ಹೇಗಿದೆ ಈಗ? ಕುಡಿತ ಒಂದು ಬಿಟ್ಟ ಮೇಲೆ ಈಗ ಆರೋಗ್ಯ ಸಂದಾಗಿದೆ ಕಣವ. ಇವತ್ತು ನೆಮ್ಮದಿ ಅನ್ನೋದೊಂದು ಬಿಟ್ರೆ ಎಲ್ಲ ಚೆನ್ನಾಗೈತೆ ಕಣವ. ನಿಮ್ಮ ಬಾಮೈದ ಕುರ್ತಾ ಬಿಟ್ಬಿಟ್ಟವನಂತೆ. ನಿಮ್ಮ ಶತ್ರು ಮನೆಯವರೆಲ್ಲ ಖುಷಿಯಾಗೋರು ಅಂತ ಅನ್ಸುತ್ತಾ ಇಲ್ವಾ? ಖುಷಿ ಅನ್ನೋದು ನಮ್ಮನೆ ಕೋಣೆಲ್ಲೇ ಇರ್ಬೇಕು ಕಣೋ. ಅದು ಪಕ್ಕದ ಮನೆಗೆ ಹೋಯ್ತು ಅಂದ್ರೆ ನರಕದ ಅವತಾರ ಎತ್ಕೊಂಡು ಹೋಗ್ಬೇಕು ಅಲ್ವಾ? ಬರ್ಸು, ರತ್ನ ಬರ್ತಾಳಿರ್ಲ. ಅಲ್ಲ, ಇದ್ಕಿದಂಗೆ ಹೆಣ್ಮಕ್ಳಿಗೆ ತಯಾರಾಗ್ಬಿಡಿ ಅಂದ್ರೆ ಇದ್ದಿದ್ರಲ್ಲಿ ಇನ್ನೂ ತಡ ಮಾಡ್ತಾರೆ. ಎಲ್ಲ ನಾವೇ ಅಲ್ಲ ಶಿವ, ಅದಕ್ಕೆ ಯಾಕೆ ಅಲಂಕಾರ? ಅಲಂಕಾರ ಇಲ್ಲದೆ ಬಂದರೂ ನನಗೆ ಓಕೆನೆ. ಹಂಗಂತ ಹಂಗೆ ಬಂದ್ಬಿಡಕ್ಕಾಗತ್ತಾ? ಹುಡುಗಿರ್ಗೆ ಹಿಂಗೆ ಕಾಣಬೇಕು ಅಂತ ಆಸೆ ಇರುತ್ತೆ. ಕಾಫಿ ಕೊಡೋ. ಹುಡುಗ ಹುಡುಗಿ ನೋಡ್ಕೊಳ್ಳಿ ಅಂತ ಹೇಳಂಗೆ ಇಲ್ಲ, ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡೇ ಬೆಳೆದವ್ರೆ. ಚೆನ್ನಾಗಿದ್ದೀನಮ್ಮ.
ಆದ್ರಿಂದ ಆ ರತ್ನಿಗೆ ನನ್ನ ಮೇಲೆ ಫುಲ್ಲು ನಂಬಿಕೆ ಬಂದೈತೆ. ನಾನು ತೋಡಿದ ಗುಂಡಿಗೆ ಕುಣ್ಕಂಡು ಬಂದು ಬಿದ್ದೋಗವಳೆ. ಇದಾಗಲೇ ಆ ನನ್ನ ಮಗ ಶಿವು ಬಂದು ಚಿಕ್ಕಂದಿರತ್ತ ನಮ್ಮ ರತ್ನನ್ನ ಪರ್ಸಿಗೆ ಯಾಕೆ ತಂದ್ಕೋಬಾರ್ದು ಅಂತ ಕೇಳಿದ್ನಂತೆ. ಇಷ್ಟು ಸಾಕಲ್ವೇ ಅಪ್ಪಯ್ಯ, ಎಲ್ಲ ಸಲೀಸಾಗ್ಬಿಟ್ಟೈತೆ. ನೀನೊಬ್ಬೇ ಒಬ್ಬ ಒಪ್ಕೊಬಿಡಪ್ಪಯ್ಯ. ಒಂದೇ ಕಲ್ಲಲ್ಲಿ ನಮ್ಮಿಬ್ಬರು ಆಸೆನೂ ವಾಡ್ದು ಉಡಾಯಿಸ್ಕೊತೀನಿ. ನಿನ್ನ ದಮ್ಮಯ್ಯ ಅಂತೀನಿ ಅಪ್ಪಯ್ಯ. ಈ ಸಂಬಂಧಕ್ಕೆ ಒಪ್ಕೊಬಿಡಪ್ಪಯ್ಯ. ಜುಟ್ಟಿನ ಗುಟ್ಟು ಹಿಡ್ಕೊಂಡು ಮುಟ್ಬಾರ್ದ ಜಾಗದಲ್ಲೆಲ್ಲ ಮುಟ್ತಿದ್ದೆ ಕಣೋ. ಆದರೆ ಗುಟ್ಟು ಬಿಚ್ಕೊಂಡು ಇಲ್ಲೇ ಬಂದು ನಿಂತೈತೆ ನೋಡು. ಒಪ್ಪದೆ ಕಣ, ಒಪ್ಪದೆ ಪರಶು. ಈಗ ನಿನ್ನನ್ನು ನನ್ನ ಮಗ ಅಂತ ಒಪ್ಕೊಂಡೆ ಕಣ. ಹುಲಿಗೆ ಹುಲಿನೇ ಹುಟ್ಟೋದು ಅಂತ ಸಾಬೀತು ಮಾಡಿಬಿಟ್ಟೆ ಕಣ. ಹೋಗೋಣ, ನಾಳೆನೇ ಶಿವ ಮನೆಗೆ ಹೋಗೋಣ. ರತ್ನನ್ನ ನಿನಗೆ ಕೇಳೋಣ. ಮದುವೆ ಅಂತ ಒಂದಾಗೋಗ್ಲಿ, ಅವಳಿಗೆ ಏನೇನು ಹಿಂಸೆ ಕೊಡಬೇಕು ಅಂತ ನೀನು ಅನ್ಕೊಂಡಿದೀಯೋ ನೀನು ಕೊಡು. ಆ ಶಿವಗೆ ಏನೇನು ಹಿಂಸೆ ಕೊಡಬೇಕು ಅಂತ ನಾನು ಅನ್ಕೊಂಡಿದ್ದೀನೋ ಅದನ್ನೆಲ್ಲ ನಾನು ಕೊಡ್ತೀನಿ. ಆಮೇಲೆ ಆ ಶಿವ ಬಿಲಿವಿಲ ಅಂತ ಒದ್ದಾಡ್ತಾ ಇರಬೇಕು ದಣಿ.